PSI ಎಕ್ಸಾಮ್ಗೂ ಅಕ್ರಮಕ್ಕೂ ಎಲ್ಲಿಲ್ಲದ ನಂಟು ಅನ್ಸುತ್ತೆ. 2 ವರ್ಷದ ಹಿಂದೆ PSI ಪರೀಕ್ಷಾ ನೇಮಕಾತಿ ಪ್ರಕರಣದ ಜಂಜಾಟವೇ ಇನ್ನೂ ಮುಗಿದಿಲ್ಲ. ಅಂಥದ್ರಲ್ಲಿ ಮತ್ತೆ ನಡೀತಾ ಇರೋ ಮರುಪರೀಕ್ಷೆಯಲ್ಲೂ ಕೂಡ ಅಕ್ರಮದ ಆರೋಪ ಕೇಳಿಬಂದಿದೆ. ಅಷ್ಟಕ್ಕೂ ಆ ಆರೋಪ ಮಾಡಿದ್ಯಾರು, ಆರೋಪಿ ಯಾರು, ಪ್ರಕರಣದ ಟ್ವಿಸ್ಟ್ ಏನು ಅನ್ನೋದನ್ನ ಹೇಳ್ತೀವಿ ನೋಡಿ. ಬೇಕೇ ಬೇಕು, ನ್ಯಾಯ ಬೇಕು. ವಿ ವಾಂಟ್ ಜಸ್ಟಿಸ್. ನಮ್ಮಂತ ಪ್ರಾಮಾಣಿಕ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಿ. ಹೀಗೆ ನ್ಯಾಯಕ್ಕಾಗಿ ಪ್ರತಿಭಟನೆ ಮಾಡ್ತಿರೋರು ಬೇರೆ ಯಾರೂ ಅಲ್ಲ. ಪೊಲೀಸ್ ಯೂನಿಫಾರ್ಮ್ ತೊಟ್ಟು ಜನಸೇವೆಗೆಂದು ಹಗಲು ರಾತ್ರಿ ಕಷ್ಟಪಟ್ಟು PSI ಹುದ್ದೆಗಾಗಿ ಓದ್ತಿರೋ ಅಭ್ಯರ್ಥಿಗಳು. ಅಷ್ಟಕ್ಕೂ ಇವರ ಈ ಆಕ್ರೋಶಕ್ಕೆ ಕಾರಣವಾಗಿದ್ದು ರಾಜ್ಯದಲ್ಲಿ ಭಾರೀ ವಿವಾದಕ್ಕೆ ಕಾರಣವಾಗಿದ್ದ 545 PSI ನೇಮಕಾತಿ ಅಕ್ರಮ ಪ್ರಕರಣದ ಮರುಪರೀಕ್ಷೆ. PSI ಮರುಪರೀಕ್ಷೆಯಲ್ಲೂ ಅಕ್ರಮದ ಹೊಗೆ. ಪೊಲೀಸ್ ಅಧಿಕಾರಿ ವಿರುದ್ಧವೇ ಆರೋಪ. ಹೌದು, 545 PSI ನೇಮಕಾತಿ ಅಕ್ರಮದ ಬಗ್ಗೆ ನ್ಯಾಯಾಂಗ ತನಿಖೆ ನಡೆಯುವ ವೇಳೆಯೇ ಸರ್ಕಾರ PSI ಹುದ್ದೆಗಳ ಮರುಪರೀಕ್ಷೆಗೆ ಆದೇಶಿಸಿತ್ತು. ಅದರಂತೆ ಜನವರಿ 21ರಂದು KEAಯಿಂದ ಪರೀಕ್ಷೆಗೆ ಸಿದ್ಧತೆ ನಡೆಸಲಾಗಿದೆ. ಆದರೆ ಪರೀಕ್ಷೆಗೆ 2 ದಿನ ಇರುವಾಗಲೇ PSI ಹುದ್ದೆಗಳು ಲಕ್ಷಕ್ಕೆ ಸೇಲ್ ಆಗ್ತಿರೋ ಆರೋಪ ಕೇಳಿಬಂದಿದೆ. ಈ ಬಾರಿಯಾದರೂ ಪರೀಕ್ಷೆ ಪಾಸ್ ಆಗಿ ಕನಸಿನ ಹುದ್ದೆ ಪಡೆಯಬೇಕೆಂದಿದ್ದ ಅಭ್ಯರ್ಥಿಗಳು ರೊಚ್ಚಿಗೆದ್ದಿದ್ದಾರೆ. ಇದೇ ತಿಂಗಳ 23ರಂದು ಅಂದ್ರೆ ಇನ್ನು 3 ದಿನಗಳಲ್ಲಿ ನಡೆಯಬೇಕಿದ್ದ PSI ಪರೀಕ್ಷೆ ಹಾಗೂ ನಾಳೆ ನಡೆಯಲಿರೋ ಕಮರ್ಷಿಯಲ್ ಟ್ಯಾಕ್ಸ್ನ ಇನ್ಸ್ಪೆಕ್ಟರ್ ಪರೀಕ್ಷೆಗೆ ಅಕ್ರಮದ ನಂಟು ಅಂಟಿರೋ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಕೆಲವು ಅಭ್ಯರ್ಥಿಗಳು, ವಿದ್ಯಾರ್ಥಿ ಸಂಘಟನೆ ಸದಸ್ಯರು ನಿನ್ನೆ ರಾತ್ರಿ ಚಂದ್ರ ಲೇಔಟ್ನ ಪೊಲೀಸ್ ಠಾಣೆಯ ಬಳಿ ಪ್ರತಿಭಟನೆ ನಡೆಸಿದ್ದು ರಾಜ್ಯ ಗುಪ್ತಚರ ವಿಭಾಗದ PSI ಲಿಂಗಯ್ಯ ಎಂಬುವರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಇಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಬ್ಬ ಸ್ಟೂಡೆಂಟ್ಸಿಗೂ ಜಸ್ಟಿಸ್ ಬೇಕು, ನ್ಯಾಯ ಬೇಕು. ಏನಕ್ಕೆ ನ್ಯಾಯ ಬೇಕು ಅಂತಂದರೆ PSI 545 ರಿಕ್ರೂಟ್ಮೆಂಟ್ಸ್ ಆಗಿರ್ಬೋದು, CTA ಆಗಿರ್ಬೋದು, ಸ್ಕ್ಯಾಮ್ಸ್ಗಳು ಇದೇ ಥರ ಮುಂದೆ ಕಂಟಿನ್ಯೂ ಆಗ್ತಾ ಬಂದರೆ ಎಲ್ಲದ್ರ ಮೇಲೂ ಹೋಪ್ ಕಳ್ಕೊಂಡು ಸ್ಟೂಡೆಂಟ್ಸ್ಗಳು ದಿಕ್ಕಾಪಾಲಾಗಬೇಕಾಗುತ್ತೆ. ಏನು ಇಲ್ಲಿ ಯಾರು ನಿಂತ್ಕೊಳ್ಳೋದು ಇಲ್ಲ, ವ್ಯವಸ್ಥೆನೂ ಚೇಂಜ್ ಆಗಬೇಕು, ಪ್ರತಿಯೊಬ್ಬರು ಚೇಂಜ್ ಆಗಬೇಕು. ಯಾರು ಮಾಡಿದಾರೋ ಅವರಿಗೆ ಕರೆಕ್ಟಾಗಿ ಕೂಲಂಕುಷವಾಗಿ ಪರಿಶೀಲನೆ ನಡೆದು ಅವರಿಗೆ ಕ್ರಮ ತಗೊಂಡು ಅವ್ರಿಗೆ ಶಿಕ್ಷೆ ಕೊಡಲೇಬೇಕು. ಹಾಗೆ ಜೊತೆಗೆ ಇನ್ನೊಂದು ಹೇಳೋಕ್ಕೆ ಏನು ಇಷ್ಟಪಡ್ತಿದ್ದೀನಿ ಅಂತಂದರೆ ಪೋಸ್ಟ್ಪೋನ್ ಆಗಲೇಬೇಕು, ಟೆನಿಕಾಸ್ ಪೋಸ್ಟ್ಪೋನ್ ಆಗಲೇಬೇಕು. ವಿ ವಾಂಟ್ ಜಸ್ಟಿಸ್. ಕೆಲ ಅಭ್ಯರ್ಥಿಗಳು ಇದಕ್ಕೆ ಸಂಬಂಧಪಟ್ಟ ಆಡಿಯೋ, ಚಾಟಿಂಗ್ ಫೋಟೋಗಳನ್ನು ರಿಲೀಸ್ ಮಾಡಿದ್ದು ಬರೋಬ್ಬರಿ 80 ಲಕ್ಷ ಕೊಟ್ಟರೆ ಎಕ್ಸಾಮ್ ದಿನಕ್ಕಿಂತ ಮುಂಚಿತವೇ ಸೀಕ್ರೆಟ್ ಆಗಿ ಪರೀಕ್ಷೆ ಬರೆಸಿ ಹುದ್ದೆ ಕೊಡಿಸುವುದಾಗಿ ಲಿಂಗಯ್ಯ ಆಮಿಷ ಒಡ್ಡಿದ್ರಂತೆ. ಹೀಗಾಗಿ ಪರೀಕ್ಷೆಗಳನ್ನು ಮುಂದೂಡುವಂತೆ ಅಭ್ಯರ್ಥಿಗಳು ಆಗ್ರಹಿಸಿದ್ದಾರೆ. CCBಯಿಂದ PSI ಲಿಂಗಯ್ಯ ವಿಚಾರಣೆ ವೇಳೆ ಟ್ವಿಸ್ಟ್. ತಾನೇ ತೋಡಿದ ಹಳ್ಳಕ್ಕೆ ತಾನೇ ಬಿದ್ರ ಲಿಂಗಯ್ಯ. ಯಾವಾಗ PSI ಲಿಂಗಯ್ಯ ವಿರುದ್ಧ ಆರೋಪ ಕೇಳಿಬಂತೋ ಅಲರ್ಟ್ ಆದ CCB ಟೀಮ್ ಲಿಂಗಯ್ಯರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದೆ. ಆದರೆ ವಿಚಾರಣೆ ವೇಳೆ ಲಿಂಗಯ್ಯ ಕೆಲವು ಮಾಹಿತಿ ನೀಡಿದ್ದು ಇದರಿಂದ ತಾವೇ ತೋಡಿದ ಹಳ್ಳಕ್ಕೆ ತಾವೇ ಬಿದ್ರ ಎಂಬ ಶಂಕೆ ವ್ಯಕ್ತವಾಗಿದೆ. ಯಾಕಂದ್ರೆ ಗುಪ್ತಚರ ಇಲಾಖೆಯಲ್ಲಿ 2018ರಿಂದಲೂ ಕಾರ್ಯನಿರ್ವಹಿಸುತ್ತಿರೋ ಈ ಲಿಂಗಯ್ಯ ಕಳೆದ ಬಾರಿಯಂತೆ ಈ ಬಾರಿಯೂ PSI ಪರೀಕ್ಷೆಯಲ್ಲಿ ಅಕ್ರಮ ನಡೆಯುತ್ತಿದ್ಯಾ ಅನ್ನೋದರ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ರಂತೆ. ಹೀಗಾಗಿ ಅಕ್ರಮ ನಡೆಸೋರಿಗೆ ಗಾಳ ಹಾಕಲು ಹೋಗಿ ತಾವೇ ಗಾಳದಲ್ಲಿ ಸಿಕ್ಕಿದ್ರ ಅನ್ನೋ ಅನುಮಾನ ಮೂಡಿದೆ. ಈ ಪ್ರಕರಣದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಕೂಡ ಸ್ಪಷ್ಟನೆ ನೀಡಿದ್ದು ಅಭ್ಯರ್ಥಿಗಳು ಆತಂಕ ಪಡಬೇಕಿಲ್ಲ ಎಂದಿದ್ದಾರೆ. ಅವರು ಇಂಟೆಲಿಜೆನ್ಸ್ನವರು ಇನ್ಫಾರ್ಮೇಶನ್ ಗ್ಯಾದರಿಂಗ್ ಮಾಡ್ತಾ ಇರ್ತಾರೆ, ಏನಾದರೂ ಇಂಥದ್ದೇನಾದರೂ ನಡೀಬೋದು ಅಂತ ಹೇಳಿ ಹಾಳುವಾಗ ಇದು ಬಂದಿದೆ. ಅವರು ಈಗ ಏನು ಹೇಳ್ತಿದ್ದಾರೆ ಅಂತಂದ್ರೆ, ನಾನು ಇಂಟೆಲಿಜೆನ್ಸ್ ಗ್ಯಾದರ್ ಮಾಡೋದಕ್ಕೆ ಮಾಡಿದೆ, ಈ ರೀತಿ ಫೇಕ್ ಮಾಡಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನ ವಿಚಾರಣೆ ಮಾಡ್ತಾ ಇದೆ, CCB ವಿಚಾರಣೆ ಮಾಡ್ತಾ ಇದೆ. ಅದು ನಿಜವಾ ಹೌದಾ ಅಥವಾ ಇವರೇನಾದರೂ ಸ್ಕ್ಯಾಮ್ ಮಾಡಿದಾರಾ ಅಂತ ಹೇಳಿ ವಿಚಾರಣೆ ಮಾಡ್ತಾ ಇದ್ದೇವೆ. ಎಲ್ಲ ರೀತಿಯ ಪ್ರಿಕಾಷನ್ಸ್ಗಳನ್ನ ತಗೊಂಡು ನಾವು ಈ ಎಕ್ಸಾಮಿನೇಷನ್ ಸಕ್ಸಸ್ಫುಲ್ ಆಗಿ ಮಾಡಬೇಕು ಅಂತ ಹೇಳಿ ಮಾಡಿದ್ದೇವೆ. ಯಾಕೆಂದ್ರೆ ಈಗಾಗಲೇ ನೋಡಿ, ನಿಮಗೆ ಗೊತ್ತಿದ್ದಂಗೆ 3 ವರ್ಷ ಆಯಿತು. ಪ್ರಜ್ವಲ್ ನಿಟ್ಟೂರು, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.